ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಉಷಾ 550 ಈ ಮಿಷಿನ್ಗೆ ಯಾವ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಯಾವ ಕ್ಯಾನ್ವಾಸ್ನ ಯೂಸ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಇದೊಂದು ಮೇನ್ ಟಿಪ್ ಕೂಡ. ಯಾಕೆ ಅಂದರೆ, ನಾವು ಕ್ಯಾನ್ವಾಸ್ನ ಸರಿಯಾಗಿ ಯೂಸ್ ಮಾಡಿಲ್ಲ ಅಂದರೆ ಡಿಸೈನ್ ಫುಲ್ಲು ಹಾಳಾಗುತ್ತೆ, ಬಟ್ಟೆ ಎಳ್ಕೊಳ್ಳುತ್ತೆ, ಬಟ್ಟೆ ಹೋಗಿ ಬಾವಿನ ಹತ್ರ ಸಿಗಾಕೊಂಡು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬನ್ನಿ, ಅದಕ್ಕೆ ಯಾವ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಈ ಥರ ಕ್ಯಾನ್ವಾಸ್ ಸಿಗುತ್ತೆ. ಈ ಥರ ಕ್ಯಾನ್ವಾಸು 10 ಮೀಟ್ರೇನೋ ಇರುತ್ತೆ. ಅದಕ್ಕೆ 180 ರೂಪಾಯಿ ತೊಗೋತಾರೆ. ಇದನ್ನು ಹರಿದ್ರೂ ಕೂಡ ಹಾಳಾಗಲ್ಲ. ಅಂದರೆ ಒಂದು ಸೈಡಿಂದ ಹರಿದ್ರೆ ಹಾಳಾಗುತ್ತೆ, ಒಂದು ಸೈಡಿಂದ ಹರಿದ್ರೆ ಹಾಳಾಗಲ್ಲ. ಈ ಥರ ಕ್ಯಾನ್ವಾಸ್ನ ತೊಗೋಬೇಕು. ಈ ಥರ ರೋಲ್ ಬರುತ್ತೆ ಅಲ್ವಾ, ಈ ಥರ ಕ್ಯಾನ್ವಾಸ್ನ ತೊಗೊಳ್ಳೋದ್ರಿಂದ ಇದು ಸುಮ್ಮನೆ ಕೈಯಲ್ಲಿ ತುಂಬ ಈಸಿಯಾಗಿ ಹರಿಬೋದು. ಇದನ್ನು ನೋಡಿ, ಸುಮ್ಮನೆ ಈ ಥರ ಅಂದರೆ ಈ ಥರ ಬರುತ್ತೆ. ಫಸ್ಟ್ ನಾನು ಕೂಡ ಇದೇ ಕ್ಯಾನ್ವಾಸ್ನ ಯೂಸ್ ಮಾಡ್ತಿದ್ದೆ. ಆಮೇಲಿಂದ ಗೊತ್ತಾಯಿತು ನನಗೆ ಈ ಥರ ಕ್ಯಾನ್ವಾಸು ಯೂಸ್ ಆಗೋದಿಲ್ಲ ಅಂತ. ಏಕೆಂದರೆ ಫ್ರೇಮ್ಗೆ ಫಿಟ್ ಮಾಡಿಬಿಟ್ಟಿರ್ತೀವಿ. ನೋಡಿ, ಈ ಥರ ಫಿಟ್ ಮಾಡಿರ್ತೀವಿ. ಏನಾದರೂ ಡಿಸೈನ್ ಮಿಸ್ ಆಯ್ತಂದರೆ ಈ ಥರ ಕ್ಯಾನ್ವಾಸ್ ಅಂದರೆ ಯೂಸ್ ಮಾಡ್ಬೋದು. ಪೇಪರ್ ಕ್ಯಾನ್ವಾಸ್ ಅಂದರೆ ನಮಗೆ ಯೂಸ್ ಮಾಡೋದಕ್ಕಾಗಲ್ಲ. ನೋಡಿ, ಆ ಥರ ಕೈಯಲ್ಲಿ ಇದು ಮಾಡಿದ್ರೂ ಕೂಡ ಅದು ಕ್ಯಾನ್ವಾಸು ಹರಿದೋಗಲ್ಲ. ಅದೇ ನಾವು ಪೇಪರ್ ಕ್ಯಾನ್ವಾಸ್ನ ಯೂಸ್ ಮಾಡಿದ್ವಿ ಅಂದ್ಕೊಳ್ಳಿ, ಸುಮ್ಮನೆ ಕೈಯಲ್ಲಿ ಹಿಂಗೆ ಅಂದರೆ ಕೂಡ ಮತ್ತೆ ಫ್ರೇಮ್ ಫಿಕ್ಸ್ ಮಾಡೋದಕ್ಕಾಗೋದೇ ಇಲ್ಲ. ಮತ್ತೆ ಕ್ಯಾನ್ವಾಸ್ ಹಾಕಿ ಮತ್ತೆ ಡಿಸೈನೇ ಹಾಳಾಗೋ ಚಾನ್ಸ್ ಇರುತ್ತೆ. ನೋಡಿ, ತೋರಿಸ್ತೀನಿ ಅದು ಎಷ್ಟು ಈಸಿಯಾಗಿ ಹರಿದೋಗುತ್ತೆ ಅಂದರೆ. ಸುಮ್ಮನೆ ಹಿಂಗೆ ಕ್ಯಾನ್ವಾಸಿಗೆ ಫ್ರೇಮ್ಗೆ ಫಿಟ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಫ್ರೇಮ್ಗೆ ಫಿಟ್ ಮಾಡಿದ್ಮೇಲೆ ಸುಮ್ಮನೆ ಈ ಥರ ಕೈಯಲ್ಲಿ ಅಂದರೆ ನೋಡಿ ಆ ಥರ ಹರಿದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಈ ಥರ 180 ರೂಪೀಸ್ ಪ್ಯಾಕೆಟ್ ಬರುತ್ತಲ್ಲ, ಈ ಥರ ಕ್ಯಾನ್ವಾಸ್ನ ಯೂಸ್ ಮಾಡಬೇಕು. ಈ ಥರ ಕ್ಯಾನ್ವಾಸ್ನ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಷನ್ನು ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.